ಹಲೋ ಎವ್ರಿವನ್, ಇದು ನಿಮ್ಮ ನೇತ್ರ. ಇವತ್ತು ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡಕ್ ಹೊರಟಿರೋದು ವೋಟಿಂಗ್ ರಿಸಲ್ಟ್ಸ್ ಬಗ್ಗೆ. ಆಲ್ಮೋಸ್ಟ್ ಡೇ ಮುಗಿತಾ ಬಂತು. ಯಾರ್ಯಾರು ಯಾವ್ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತೆ. ಮತ್ತೆ ಇವತ್ತು ಒಂದು ಡಿಫ್ರೆನ್ಸ್ ಏನಂದ್ರೆ, ಬೆಳಿಗ್ಗೆಯಿಂದ ಡೋನ್ ಪ್ರತಾಪ್ ಮತ್ತೆ ಸಂಗೀತ ಅವರಿಗೆ ಆಗಿರೋ ಜಗಳ ಆಗಿರ್ಬೋದು, ಡ್ರೋನ್ ಪ್ರತಾಪ್ ಬೆಳಿಗ್ಗೆಯಿಂದ ಕಾಣಿಸ್ದೇ ಇಲ್ದಿರೋದಿರ್ಬೋದು, ಎಲ್ಲ ತುಂಬಾ ನ್ಯೂಸೆನ್ಸ್ ಆಗಿ ವೋಟಿಂಗ್ ಪೊಸಿಷನ್ಸ್ ತುಂಬಾನೇ ಅಲ್ಟರ್ ಆಗಿದೆ ಅಂತಾನೆ ಹೇಳ್ಬೋದು. ಇದನ್ನ ಹೇಳ್ತಾ ಫಸ್ಟ್ ಪೊಸಿಷನ್ ಅಲ್ಲಿ ಆಬ್ವಿಯಸ್ಲಿ ಡ್ರೋನ್ ಪ್ರತಾಪ್ ಅವರೇ ಇದ್ದಾರೆ. ಫಸ್ಟ್ ಪೊಸಿಷನ್ ಅಲ್ಲಿ ನಿನ್ನೆನೂ ಕೂಡ ಅವರೇ ಇದ್ರು, ಬಟ್ ಕಾರ್ತಿಕ್ ಮಹೇಶ್ ಈಕ್ವಲ್ ಟಕ್ಕರ್ ಕೊಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಇಬ್ರು ಕೂಡ ಸೇಮ್ ಪೊಸಿಷನ್ ಅಲ್ಲ, ಇದರ್ ಪ್ರತಾಪ್ ಆರ್ ಕಾರ್ತಿಕ್. ಟೈಮ್ಸ್ ಕಾರ್ತಿಕ್, ಟೈಮ್ಸ್ ಪ್ರತಾಪ್, ಆ ತರ ಪೊಸಿಷನ್ ಅಲ್ಟರ್ ಆಗ್ತಾ ಇತ್ತು. ಬಟ್ ಇವತ್ತು ಪೊಸಿಷನ್ ನ ಪ್ರತಾಪ್ ಅವರೇ ಫಸ್ಟ್ ಪೊಸಿಷನ್ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಪ್ರತಾಪ್ ಅವರೇ ಬೆಳಿಗ್ಗೆಯಿಂದನೂ ಫಸ್ಟ್ ಪೊಸಿಷನ್ ಅಲ್ಲಿ ಇದ್ದಾರೆ. ಇದಕ್ ಕಾರಣ ಏನಂದ್ರೆ, ಸಂಗೀತ ಮತ್ತೆ ಪ್ರತಾಪ್ ಅವ್ರಿಗೆ ಆಗಿರೋ ಜಗಳ ಆಗ್ಬೋದು, ಅದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅವ್ರಿಗೊಂದ್ ಸ್ವಲ್ಪ ಸಿಂಪತಿ ಬಂತು ಪ್ರತಾಪ್ ಅವ್ರಿಗೆ ಅಂತಾನೆ ಹೇಳ್ಬೋದು, ಬೆಳಿಗ್ಗೆ ಹಾಕಿರೋ ಪ್ರೋಮೋ ಇಂದ. ಅದಲ್ದೇನೆ ಅವ್ರಿಗೆ ಮೈ ಹುಷಾರಿಲ್ದೆ ಅವ್ರ ಆಚೆ ಹೋಗಿರೋದು, ಟ್ರೀಟ್ಮೆಂಟ್ ತಗೊಳಿರೋದು, ಇದೆಲ್ಲ ಪ್ಲಸ್ ಪಾಯಿಂಟ್ ಆಯ್ತು. ತುಂಬಾ ಸಿಂಪತಿಯಿಂದ ಔಟ್ಸೈಡ್ ಜನ ವೋಟ್ ಮಾಡ್ತಾ ಇದ್ದಾರೆ ಅಂತ ನನ್ಗನ್ನಿಸ್ತು. ಮತ್ತೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಕಾರ್ತಿಕ್ ಮಹೇಶ್ ಅವ್ರು ಇದ್ದಾರೆ. ಇವರಿಗೆ ಆಬ್ವಿಯಸ್ಲಿ ವೋಟಿಂಗ್ ಬಿದ್ದೇ ಬೀಳುತ್ತೆ, ಯಾಕಂದ್ರೆ ಫ್ರಮ್ ಡೇ ಒನ್ ಈಕ್ವಲ್ ಹಾರ್ಡ್ ವರ್ಕ್ ಆಗ್ತಾ ಇದಾರೆ. ಎಂಟರ್ಟೈನ್ಮೆಂಟ್ ಅಂದ್ರೆ ಎಂಟರ್ಟೈನ್ಮೆಂಟ್, ಟಾಸ್ಕ್ ಅಂದ್ರೆ ಟಾಸ್ಕ್, ಎಲ್ಲರ ಜೊತೆನೂ ಮಿಂಗಲ್ ಆಗ್ತಿದ್ದಾರೆ. ಅಯ್ಯೋ ಅವ್ರ ಜೊತೆ ಮಾತಾಡಿದ್ರೆ ಏನಾದ್ರು ಬೇರೆ ಥಾಟ್ಸ್ ನನ್ ತಲೆಯಲ್ಲಿ ಇಟ್ಬಿಡ್ತಾರ, ನಾನು ಅವ್ರ ಜೊತೆ ಮಾತಾಡ್ಬಾರ್ದು, ನಾನು ಹಿಂಗಿದ್ರೇನೆ ನಾನ್ ಸೇಫು ಅಂತ ಸೇಫ್ಗೆ ಮಾಡ್ತಾ ಇಲ್ಲ ಕಾರ್ತಿಕ್. ಎಲ್ಲರ ಜೊತೆನೂ ಮಾತಾಡ್ತಿದ್ದಾರೆ, ಎಲ್ಲರ ಜೊತೆನೂ ಫೈಟ್ಸ್ ಬಂದ್ರೆ ಫೈಟ್ಸ್ ಮಾಡ್ಕೋತಾರೆ, ಫ್ರೆಂಡ್ಶಿಪ್ ಅಂದ್ರೆ ಫ್ರೆಂಡ್ಶಿಪ್ ಮಾಡ್ಕೋತಾರೆ, ಗೇಮ್ ಅಂದ್ರೆ 100% ಕೊಡ್ತಾರೆ, ಎಂಟರ್ಟೈನ್ಮೆಂಟ್ ಕೂಡ ಅಷ್ಟೇ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಅವರು ಒನ್ ಆಫ್ ದ ಟಾಪ್ 5 ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಕಾರ್ತಿಕ್, ಅದ್ರಲ್ಲಿ ಡೌಟೇ ಇಲ್ಲ. ಇನ್ನ ಥರ್ಡ್ ಪೊಸಿಷನ್ ಅಲ್ಲಿ ಬಂದ್ಬಿಟ್ಟು ವರ್ತೂರ್ ಸಂತೋಷ್ ಅವರಿದ್ದಾರೆ. ಆಕ್ಚುಲಿ ಗೈಸ್, ನಿನ್ನೆನೂ ನಾನು ವೋಟಿಂಗ್ ರಿಸಲ್ಟ್ಸ್ ಅಲ್ಲಿ ಹೇಳಿದ್ದೆ, ವರ್ತೂರ್ ಸಂತೋಷ್ ಅವರು ಸುಮ್ನೆ ಕೂತಿರ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ. ಮತ್ತೆ ಟಾಸ್ಕ್ ಅಂದ್ರೂ ಕೂಡ ಅಷ್ಟಕ್ಕಷ್ಟೇ, ಏನೋ ಯಾರಾದ್ರೂ ಕೊಟ್ರೆ ಹೋಗ್ ಆಡ್ತಾರೆ. ವಿನ್ ಆದ್ರೆ ಓಕೆ ಬಿಡು ನನ್ಗೆ ಆಯ್ತು ಅಂತಾರೆ, ಇಲ್ಲಾಂದ್ರೆ ಅರೆ ನನ್ಗೆ ಆಗಲ್ಲ ಬಿಡು, ನನ್ಗೆ ಇದ್ ಮಾಡಕ್ ಆಗಲ್ಲ, ನನ್ಗೆ ಆಗೋದ್ ಮಾಡ್ತೀನಿ, ಆಗ್ಲಿಲ್ಲ ಅಂದ್ರೆ ಇಲ್ಲ ಅಂತಾರೆ. ಒಂದ್ ಸ್ವಲ್ಪನೂ ಎಫರ್ಟ್ ಹಾಕಲ್ಲ. ಅವ್ರು ಥರ್ಡ್ ಪೊಸಿಷನ್ ಅಲ್ಲಿ ಇದ್ದಾರೆ. ಫ್ಯಾನ್ ಬೇಸ್ ಮೇಲೆ ಯಾರು ವೋಟ್ ಮಾಡ್ಬೇಡ್ರಿ. ಆ ದಿನ ಯಾರ್ ಚೆನ್ನಾಗ್ ಆಡ್ತಾರೋ, ಆ ದಿನ ಯಾರ್ ಕಾಮಿಡಿ ಮಾಡ್ತಾರೋ, ಯಾರ್ ಎಂಟರ್ಟೈನ್ಮೆಂಟ್ ಮಾಡ್ತಾರೋ ಮನೇಲಿ ಅವ್ರಿಗೆ ವೋಟ್ ಮಾಡಿ. ಇಲ್ಲಾಂದ್ರೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಚೆ ಹೋಗೋದಂತೂ ಈ ವಾರ ಪಕ್ಕ. ಫೋರ್ತ್ ಪೊಸಿಷನ್ ಅಲ್ಲಿ ತುಕಾಲಿ ಇದ್ದಾರೆ. ಇದು ನಿಜವಾಗ್ಲೂ ತುಂಬಾ ಬೇಜಾರಾಗೋ ವಿಷಯ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರಂಗೆ ತುಕಾಲಿ ತುಂಬಾ ಎಂಟರ್ಟೈನ್ಮೆಂಟ್ ಮಾಡಕ್ ಟ್ರೈ ಮಾಡ್ತಾರೆ. ಅದು ಸ್ವಲ್ಪ ಜನಕ್ಕೆ ಹರ್ಟ್ ಆಗ್ಬೋದು, ಬಟ್ ಅದು ಹರ್ಟ್ ಆಗುತ್ತೆ ಅಂತ ಗೊತ್ತಿರೋದಲ್ಲ. ಯಾಕಂದ್ರೆ ಒಂದ್ಸಲ ನಾವ್ ಎಫರ್ಟ್ ಆಗ್ತಾ ಇದ್ರೆ ಆ ಎಫರ್ಟ್ ಇಂದ ಯಾರಿಗೂ ನೋವು ಮಾಡ್ಬೇಕು ಅನ್ನೋದಿರಲ್ಲ. ನಾನು ಹಿಂಗಾದ್ರೂ ಮಾಡಿ ಮನೇಲಿ ನಾನು ಸ್ಟೇ ಆಗ್ಬೇಕು ಅನ್ನೋ ಉದ್ದೇಶನೇ ಇರುತ್ತೆ. ಅದ್ರಲ್ಲಿ ಏನೂ ತಪ್ಪು ಇಲ್ಲ ತುಕಾಲಿ ಮಾಡಿರೋದ್ರಲ್ಲಿ. ಇತ್ತೀಚೆಗೆ ಅದನ್ನ ತಿದ್ಕೊಂಡು ಇದ್ದಾರೆ, ಸಿಕ್ಕಾಪಟ್ಟೆ ಕಾಮಿಡಿ ಮಾಡಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲಾರ ಮನೆಯವ್ರ ಜೊತೆನೂ ಬೆರೀತಾ ಇದ್ದಾರೆ. ಒಂದ್ ಯುನಿಕ್ ಥಿಂಕಿಂಗ್ ಆಗಿದೆ. ಗಾಸಿಪ್ ಮಾಡ್ತಾರೆ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು, ಬಟ್ ಅದ್ರ ಜೊತೆ ಅವ್ರ ಆಟನೂ ಆಡ್ತಿದ್ದಾರೆ. ಜಸ್ಟ್ ಗಾಸಿಪ್ ಮಾಡ್ತಾ ಇಲ್ಲ, ಎಂಟರ್ಟೈನ್ಮೆಂಟು ಮಾಡ್ತಿದ್ದಾರೆ. ಮೋಸ್ಟ್ಲಿ ಅವ್ರು ಇನ್ನೂ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಏನೋ, ಐದರ್ ಸೆಕೆಂಡ್ ಆರ್ ಥರ್ಡ್ ಪೊಸಿಷನ್ಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಏನೋ ತುಕಾಲಿ ಅಂತ ನನ್ಗನ್ಸುತ್ತೆ. ಸೊ ಗೈಸ್, ಫ್ಯಾನ್ ಬೇಸ್ ಮೇಲೆ ಯಾವತ್ತೂ ವೋಟ್ ಮಾಡಬೇಡಿ. ಯಾರು ಯಾವತ್ತು ಚೆನ್ನಾಗಿ ಆಟ ಆಡ್ತಾರೋ ಅವ್ರಿಗೆ ವೋಟ್ ಮಾಡಿ. ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಮಾತ್ರನೇ ಮನೇಲಿ ಇರ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನ ಫಿಫ್ತ್ ಪೊಸಿಷನ್ ಅಲ್ಲಿ ಮೈಕಲ್ ಇದ್ದಾರೆ. ಸೇಮ್ ಥಿಂಗ್, ಮೈಕಲ್ ಗೇಮ್ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ಇತ್ತೀಚೆಗೆ ಮನೇಲಿ ಇನ್ವಾಲ್ವ್ಮೆಂಟ್ ಕೂಡ ಚೆನ್ನಾಗಿದೆ, ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾರೆ. ಜಸ್ಟ್ ಬಿಕಾಸ್ ಅವ್ರು ಒಂದೊಂದ್ಸಲ ರೂಲ್ಸ್ ಫಾಲೋ ಮಾಡಲ್ಲ, ಮತ್ತೆ ತುಂಬಾ ಆಟಿಟ್ಯೂಡ್ ಇಂದ ಮಾತಾಡ್ತಾರೆ ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಅನ್ನೋದ್ರಿಂದ ಎಲ್ಲಾರ್ಗು ಮೈಕಲ್ ಇಷ್ಟ ಆಗ್ತಿಲ್ಲ. ಇವ್ನಿಗ್ ದುರಾಂಕಾರ ಹಂಗೆ ಹಿಂಗೆ ಅನ್ಕೊಂತ ಇದಾರೆ. ಬಟ್ ಗೈಸ್, ಈ ಸಲ ಅವ್ರಿಗೆ ಒಂದೇ ಒಂದ್ ಚಾನ್ಸ್ ಕೊಡಿ. ಮೇ ಬಿ ಕೊಡ್ಬೇಕು ಅನ್ಸುತ್ತೆ, ಯಾಕಂದ್ರೆ ಅವ್ರು ಸ್ವಲ್ಪ ಗೇಮ್ ಕೂಡ ಚೆನ್ನಾಗೇ ಆಡ್ತಾ ಇದ್ದಾರೆ. ಒಂದ್ಸಲ ಈ ವಾರ ಚಾನ್ಸ್ ಕೊಟ್ಟು ನೆಕ್ಸ್ಟ್ ವಾರ ಅವ್ರು ಚೇಂಜ್ ಆಗ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ಡಿಸಿಷನ್ ತಗೋಬಹುದೇನೋ ಆಡಿಯನ್ಸ್ ಅಂತ ನನ್ಗನ್ಸುತ್ತೆ. ಸೊ ಮೈಕಲ್ ಕೂಡ ವೋಟ್ ಮಾಡಿ, ಡಿಸರ್ವಿಂಗ್ ಕಂಟೆಸ್ಟೆಂಟ್ಗೆ ವೋಟ್ ಮಾಡಿ. ಫಸ್ಟ್ ಪ್ಲೇಸ್ ಪ್ರತಾಪ್ ಅಲ್ಲಿ ಇದಾರಲ್ಲ ವೋಟಿಂಗ್ ರಿಸಲ್ಟ್ಸ್. ನಾನು ಒಂದೇ ಒಂದು ಕೇಳೋದು ಆಡಿಯನ್ಸ್ಗೆ, ಎಲ್ಲರೂ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಅವ್ರ ಆಚೆನೆ ಆಗ್ಲೇ ತುಂಬಾ ಅನುಭವಿಸ್ ಬಂದಿದ್ದಾರೆ, ಅವ್ನ್ ಚಿಂತೆಯಲ್ಲಿದ್ದಾನೆ ಅಂತ ಸಿಂಪತಿ ಲೋಟ್ ಮಾಡ್ತಾ ಇದ್ದೀರಲ್ಲ, ಅವ್ರಿಗೆ ಬಿಗ್ ಬಾಸ್ ಒಳಗಡೆ ಹೋಗ್ಬೇಕಾದ್ರೆ ಅವ್ರಿಗೆ ಗೊತ್ತಿರ್ಲಿಲ್ವಾ ಅವ್ರಿಗಿನ್ನೂ ನೆಗೆಟಿವಿಟಿ ಆಗುತ್ತೆ, ನನ್ ಇನ್ನೂ ಚೆನ್ನಾಗ್ ಆಡ್ಬೇಕು ಅಂತ? ಹಂಗೆ ಗೊತ್ತಿದ್ದೇನೆ ಅವ್ರು ಹೋಗಿದ್ದಾರೆ. ನೀವು ಕಟ್ಟಸ್ತಿ ತೋರ್ಸೋ ಅವಶ್ಯಕತೆನೇ ಇಲ್ಲ. ಅವ್ರು ಹಾಗಂತ ನನ್ಗೆ ಅವ್ರು ವೋಟ್ ಮಾಡ್ಬೇಡಿ ಅಂತ ಹೇಳಲ್ಲ. ಅವ್ರು ಚೆನ್ನಾಗ್ ಆಡಿದ್ರೆ ವೋಟ್ ಮಾಡ್ರಿ, ಚೆನ್ನಾಗ್ ಆಡ್ಲಿಲ್ಲ ಅಂದ್ರೆ ವೋಟ್ ಮಾಡ್ಬೇಡಿ. ಯಾಕಂದ್ರೆ ನೀವ್ ಯಾರು ಚೆನ್ನಾಗ್ ಆಡಲ್ವೋ, ಒಂದ್ ಫ್ಯಾನ್ ಬೇಸ್ ಇಂದ ವೋಟ್ ಮಾಡೋದ್ರಿಂದ ಚೆನ್ನಾಗ್ ಆಡೋ ಕಂಟೆಸ್ಟೆಂಟ್ಸ್ ಎಲ್ಲ ಆಚೆ ಬರ್ತಾರೆ. ಅದು ತುಂಬಾ ನ್ಯಾಯ ಆಗುತ್ತೆ. ಈ ಸಲ ಮೈಕಲ್ ಏನಾದ್ರು ಎಲಿಮಿನೇಟ್ ಆದ್ರು ಅಂದ್ರೆ, ಎಷ್ಟು ಚೆನ್ನಾಗ್ ಟಾಸ್ಕ್ ಆಡೋ ವ್ಯಕ್ತಿ, ಎಲ್ಲಾರ್ ಜೊತೆನೂ ಚೆನ್ನಾಗ್ ಮಾತಾಡೋ ವ್ಯಕ್ತಿ, ಎಷ್ಟು ಎಂಟರ್ಟೈನ್ಮೆಂಟ್, ತುಂಬಾ ಚೆನ್ನಾಗ್ ಕನ್ನಡ ಬೇರೆ ಕಲಿತಾ ಇದ್ದಾರೆ. ಅವ್ರ ಇಷ್ಟೊಂದು ಎಫರ್ಟ್ ಹಾಕಿರೋ ವ್ಯಕ್ತಿಗೆ ಅನ್ಯಾಯ ಆಗೋಗ್ಬಿಡುತ್ತೆ. ಹಂಗ್ ಪ್ರತಾಪ್ ಓಕೆ, ನಾಟ್ ಎಲಿಮಿನೇಟೆಡ್ ಕಂಟೆಸ್ಟೆಂಟ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ ಗೈಸ್. ತುಂಬಾ ಶಾಕಿಂಗ್ ಅನ್ಸುತ್ತೆ. ಸುಮ್ನೆ ಕುತ್ಕೊಂಡು ಸೈಲೆಂಟ್ ಆಗಿ ಯಾರ್
ಯಾರ ಹತ್ರನೂ ಮಾತಾಡ್ದಂಗೆ, ಯಾವ ಇಶ್ಯೂ ಕ್ಲಾಶಸ್ ಮಾಡ್ಕೊಳ್ದಂಗೆ ಸೇಫ್ಗೆ ಮಾಡ್ತಾ ಇದ್ರೆ, ಅದನ್ನ ಎಲ್ಲರೂ ಅವ್ನು ಡೀಸೆಂಟು ಅಮಾಯಕ ಅಂತ ವೋಟ್ ಮಾಡ್ತಿರೋದು ನೋಡಿದ್ರೆ ನಂಗೆ ನಿಜವಾಗ್ಲೂ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ಇಷ್ಟು ಬೇಗ ಜನ ಚೇಂಜ್ ಆಗ್ಬಿಡ್ತಾರೆ ಅಂತ ನಂಗೆ ಇವಾಗ್ಲೇ ಗೊತ್ತಾಗಿದ್ದು. ಗೈಸ್, ಕೀಪ್ ಥಿಂಕಿಂಗ್, ಕೀಪ್ ವೋಟ್ ಮಾಡ್ಬೇಕಾದ್ರೆ ಯಾರಿಗೆ ವೋಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ವೋಟ್ ಮಾಡಿ. ಯಾಕಂದ್ರೆ ಒಂದೊಂದು ವೋಟು ಕೂಡ ಬೇರೆಯವ್ರ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಾಗ್ಲಿ ತುಂಬಾ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಮಾತ್ರ ಮರ್ತೋಗ್ಬೇಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು.